ಅಯ್ಯ ನೀನ ರಪ ರಪ ಓಡಬಾರೆ ಅವನು ಹಿಂದ್ಗಿಂತ ಬಂದ್ಕಿಂತನು. ಅಯ್ಯೋ ಭಗವಂತ ಒಳ್ಳೆ ಕುಂಬಳಕಾಯಿ ಇದ್ದಾಗ ಇದ್ದಾಳಪ್ಪ ಹಂಗೆ. ಅದಕ್ಕೆ ಹೇಳೋದು ಒಂದೇ ಹಡಕ್ನಾಗ ನುಂಗು ಅಂತಾನ. ಅದೇ ಒಟ್ಟು ಕಂಬ್ತಿರ್ತಾಳೆ. ಅದ್ವನಾಗ್ತೈತೆ ಅಂತೇಳಿ ಹಂಗೆ ಹೊಡ್ಲಕ್ಕೆ ಒಟ್ಟು ಕಂಬ್ತಿರ್ತಾಳೆ. ಬಿಡಜ ಒಟ್ಟಾಗಿದ್ರೆ ಹಿಂಗೆ ಕೇಳಲ್ಲ ಅಂತಾನೆ. ನೋಡು ಈಗ ಎಂತ ಪರಿಸ್ಥಿತಿ ಬಂದೈತಿ. ಓಡು ಓಡು ಓಡು. ಅಯ್ಯೋ ನಿಲ್ಸಜ ಅದ್ಯಾಕಜ ಹಂಗೆ ಬರ ಹೋಗ್ತೀಯ. ಅಯ್ಯೋ ಭಗವಂತ, ಅಲ್ಲ ನಾನು ಓಡ್ ಬರೋದೇ ಕಷ್ಟ ಅಂತದ್ರಾಗೆ ಈ ಬ್ಯಾಗ್ ಬೇರೆ. ಅಲ್ಲ ಬ್ಯಾಗ್ ಕೊಡೆ, ನಾನೇ ಇಟ್ಕೊಂಡು ಓಡೋಗ್ತೀನಿ ಎಂಬಕ್ಕಿಲ್ಲ. ಬ್ಯಾಗನ್ನು ನನ್ನ ತಕ್ಕ ಬಿಟ್ಟು ಹೋಗಿದ್ಯಾ. ನೀರು ಬರ ಕಣಜ, ನೀನು ಸೂರ್ಯಾದಾನು ನೀನು. ಇಸ್ಕೊಂಬತ್ತಾರೆ ಆಮೇಲೆ ಅವ್ನು ಬಂದಿದ್ದಾನು. ನೀನು ಬ್ಯಾಗ್ ಮುಚ್ಕೊಂಡು ಓಡ್ಬಾ. ರಪ್ಪ ಬಾ 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 ಒಳಕ್ಕೆ ಹೋಗಿ. ಇಲ್ಲಿ ಆತದನ ಹೋಟ್ಲು ಇದ್ದಂಗೆ ಹೋಗಿ ಆತದನ ಒಂದಿಟ್ಟು ತಿಂಬನ. ಓಡ್ ಬಂದು ಸಾಕಾಗೈತಿ. ಒಟ್ಟು ಕರೆ ಹಸ್ತೈತಿ. ರಪ್ಪ ಬಾರೇ ಏ ಪುಟ್ಟಿರಿ. ಯಪ್ಪ ಈ ಕಣಚ ರನ್ನಿಂಗ್ ರೇಸಿಗೆ ಬಿಟ್ಟಂಗ ಕಣಚ. ಅಯ್ಯಯ್ಯ ಅಪ್ಪನೇ ಓಡಿ 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 ಸಾಕಾಗೋತು ಕಣಚ. ಅಲ್ಲ ಕಣಜ, ಇರತಕ ಇದ್ದ ಹುಚ್ಚನ್ನೇ ನಾವು ಮಾತಾಡ್ಸಿದ್ದು ಅಯ್ಯೋ ಬಾಗು ಅಂತ. ಅವ್ನು ಯೋನನ ಮಾಡಿದ್ರಿ ಯೋಂಗತಿನ ಜವೋ. ಅಯ್ಯಯ್ಯ ಅಪ್ಪನೇ ಸದ್ಯ ಅವನು ನಮ್ಮಿಂದ ಬಂದಿಲ್ವಲ್ಲ. ಇದು ಯಾವ್ದೋ ಹೋಟ್ಲು ಅಮ್ಮ ಹಂಗೆ ಕಾಮ್ತೈತಮ್ಮ. ನೋಡಂತಡಿ ಯಾರನ ಬಂದ್ರಿ ಏನಾನ ಹೋಟ್ಲು ಗೀಟ್ಲು ಆಗಿದ್ರೆ ಯಾತದನ ಒಂದಿಟ್ಟು ಚಿಮ್ಮನ ಹೊಟ್ಟೆಲ್ಲ ಕರ್ಗುಡ್ತೈತಿ. ಓಡಿ 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 ಹೊಟ್ಟೆಗಿದ್ದಿದ್ದು ಒಂದು ತುಟ್ಟು ಇಟ್ಟು ಕರ್ಗೋಗೈತಿ. ಸರಿ ತರಿ ನೋಡೋಣ. ಯಾರನ ಬಂದ್ರೆ ಕೇಳೋಣ. ಹೋಟ್ಲ ಪಟ್ಲ ಆಗಿದ್ರೆ ಯಾತದನ ಒಂದಿಟ್ಟು ತಿಂಬನ. ಅಜೋ ಅಜಿ ಯಾರು ನೀವು? ಯೋನ್ ಬೇಕಿತ್ತು. ಯಾಕೆಲ್ಲ ಬಂದು ಕೂಕೊಂಡಿದ್ರ? ಹಂಗೆಲ್ಲ ಕೂಕಮಂಗಿಲ್ಲ. ಎದೋಗ್ರಿ. ಯಾಕ ಏನ ಕುಕ್ಕಮಂಗಿಲ್ಲ? ಅತ್ ನೋಡು, ಇದ್ಯಾತದು ಆಯ್ಕೆಯವ್ರಪ್ಪ ಕುಕ್ಕಮಕ್ಕೆ. ಅದಕ್ಕೆ ನಾವು ಬಂದು ಕೂಕಾಡ್ವಿ. ಅಲ್ಲ ಯಾಕೆ ಕುಕ್ಕಮಂಗಿಲ್ಲ? ಇದು ಯಾರ್ದಿದು? ಅಜಯ್ ಹಂಗೆಲ್ಲ ಇಲ್ಲಿ ಬಂದು ಕೂಕಮಂಗಿಲ್ಲ, ಬೋಯ್ತಾರೆ. ಎದೋಗ್ರಿ. ಅಲ್ಲ ಕಡೆ ಏನ ಯಾಕೆ ಬೋಯ್ತವ್ರಿ? ಅತ್ ನೋಡು ಚೇರ್ ಹಾಕಿಯವ್ರೆ. ನಾವು ಅದಕ್ಕೆ ಯಾರನ ಹೋಗಾರ ಬೋರಾರ್ ಕೂಕಮಕ್ಕೆ ಹಾಕಿಯವ್ರಿ ಅಂತ ಕೂಕಾಂಡ್ವಪ್ಪ. ಸರಿ ಬಿಡು, ಯಾಕೆ ಹಂಗೆ ಸಿಟ್ಕಿ ಅಂತ. ಒಂದಂಗೆ ಎಣ ಇಲ್ಲಿ ಊಟ ತಿಂಡಿ ಏನಾನ ಸಿಗ್ತೈತೆ? ಅಜಿ ಇಲ್ಲಿ ಊಟ ತಿಂಡಿ ಏನು ಸಿಗಕ್ಕಿಲ್ಲ. ನಡಿ ಮುಂದಕ್ಕೋಗಿ ಅಲ್ಲೆಲ್ಲ ತಿನ್ಕೊ ಹೋಗ್ರಿ. ಇಲ್ಲಿ ಹಂಗೆಲ್ಲ ಕುಕ್ಕಮಂಗಿಲ್ಲ. ಓನರ್ ಬಂದು ನೋಡಿದ್ರೆ ಮಕ್ಕುಗಿತಾರೆ. ಎದ್ದೋಗು. ಅಯ್ಯೋ ಬಾಬು ಅಂತ. ಏ ಪಾಪ, ನನಗೆ ಗೊತ್ತಿರ್ಲಿಲ್ಲ ಕಣ್ಲ. ಬೋಯ್ ಬೇಡ. ಆಮೇಲೆ ಈ ಎಂತದು ಇಲ್ಲೆಲ್ಲ ಹತ್ರದಾಗ ಎಲ್ಲ ಓಟ್ ಕಿಟ್ಲು ಐತೇನ್ಲ. ಬೋಲು ಅಟ್ಟೆಸ್ತೈತ್ ಕಣ್ಲ ಪಾಪ. ಅದಕ್ಕೆ ಯಾತದನ ಒಂದು ತಿನ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ನಾವು ಇದು ಹೋಟ್ಲೆ ಇರ್ಬೇಕು ಅಂತ ಬಂದ್ವಿ ಕಣ್ಲ ಪಾಪ. ಗೊತ್ತಿಲ್ಲ. ಬೋಯ್ ಬೇಡ. ಬೈಕೆ ಬಿಡ. ಇಲ್ಲೆಲ್ಲ ಹತ್ರದಾಗ ಹೋಟ್ಲ ಐತೇನಪ್ಪ. ಹಿಂಗೆನಾ ಎಡಗಡೆ ಹೋಗಿ ಅಲ್ಲಿ ಬಲ್ಗಡೆ ತಿರುಗಿ ಕೇಳ್ರಿ. ಅಲ್ಲೊಂದು ಹೋಟ್ಲ ಐತಿ. ಹೋಗ್ರಿ. ಹಿಂಗ್ ಕುಕ್ಕಬೇಡ್ರಿ. ನಮ್ಮ ಓನರ್ ಬಂದ್ಬಿಟ್ರೆ ಬೈದ್ ಬಿಡ್ತಾರೆ. ಎದ್ದೋಗ್ರಿ. ಅಲ್ಲ ಕಣ್ಲ ಏಣ, ಒಂದೇ ಕ್ಷಣ ಕುಕ್ಕಂಡಿದ್ದು ಹೋಗ್ತೀವಿ ಕಣ. ಮತ್ತೀಗ ಏನಾದ್ ಗೊತ್ತೆ? ಒಬ್ಬ ಹುಚ್ಚ ನಮ್ಮನ್ನ ಒಟ್ಟಿಸ್ಕೆ ಬತ್ತಿದ್ದ. ಅದಕ್ಕೆ ನಾವು ಓಡ್ ಬಂದು ಇಲ್ಲಿ ಯಾವ್ದೋ ಹೋಟ್ಲು ಅಂತೇಳಿ ಬಂದು ಇಲ್ಲಿ ಕುಕ್ಕಂಡ್ವಿ. ಒಂದ್ ಕ್ಷಣ ಕುಕ್ಕಂಡಿದ್ದು ಹೋಗ್ತೀವಿ ಕಣ ಏಣ. ನೀನ್ ಯೋನು ಅಂದಿದ್ರೆ ಒಂದ್ ಕ್ಷಣ ಕುಕ್ಕಂಡಿದ್ದು ಹೋಗ್ತೀವಿ. ಅಜಯ್ ಒಂದ್ ಕ್ಷಣ ಅಲ್ಲ, ಒಂದ್ ನಿಮಿಷನೂ ಕುಕ್ಕಂಬಂಗಿಲ್ಲ. ಇಲ್ಲಿ ನಮ್ಮ ಓನರ್ ಬಂದ್ಬಿಟ್ರೆ ನನ್ನ ಕೆಲಸದಿಂದ ತೆಗೆದು ಬಿಡ್ತಾರೆ. ಹೋಗು. ಅಯ್ಯೋ ಭಗವಂತ, ಏನೋ ನಾವೇನ್ ಇಲ್ಲೇ ಇರ್ತೀವಿ ಅಂತ ಹೇಳಿನೆ. ಒಂದೇ ಕ್ಷಣ ಇಲ್ಲಿ ಕುಕ್ಕಂಡಿದ್ದು ಹೋಗ್ತೀವಿ ನೀ ಅಂತ ಹೇಳಿತ್ತು. ಅಯ್ಯೋ ಭಗವಂತ, ನಾನೇನ್ ಇಲ್ಲೇ ಇರ್ತೀನಿ ನಮ್ಮಂಗಾಡ್ತೀಯಲ್ಲ ಏಣ. ಅಯ್ಯೋ ಬಿಡತಕ್ಕೆ ಹೋಗ್ತೀವಿ. ಅಜೋ ಬಾ ಹೋಗೋಣ. ಅಲ್ಲೆಲ್ಲ ಹೋಟ್ಲ ಐತಂತ ಹೋಗಿ ಒಂದು ತ್ಯಾತದನ ತಿಂಬನ. ಹೊಟ್ಟೆಲ್ಲನ ಕಾರ್ಗುಡ್ತೈತಿ. ಬಾ ಎದ್ದು ತಿರ್ಗಾ ಆಮೇಲೆ ಯಾಕೆ ಬೈಸ್ಕೆ ಮಾದು. ನಡಿ ಹೋಗೋಣ. ಇನ್ನ ಯೋನೇನು ಅನ್ಭವಿಸ್ಬೇಕ ಏನೋ. ನಾವಿನ್ನೆಲ್ಲಿ ಇವತ್ತು ಬೈನತ್ಕ ಊರ್ಗ್ ಹೋಗೋದು. ಇನ್ನ ಮನೆ ಹುಡುಕುವಾಗೆ ಆಗೈತಿ. 3 ಗಂಟೆ. ಸರಿ ನಡಿ ನೋಡೋಣ. ಮುಂದೆಲ್ಲೆಲ್ಲ ಹೋಟ್ಲಿರೋದ್ರಾಗೆ ಒಂದು ತುತ್ತು ತಿಂದು ಇದೆಂತದು ಲತಮ್ಮರ್ ಮನೆ ಹುಡ್ಕಾನ. ನನಗೆ ಅಣ್ಣ ನಿನ್ನೊಂದು ಮಾತು ಕೇಳೋಣ ಅಂತಿದ್ದೆ. ನೀನ್ ಬೈಕೆಮ್ಮಲ್ಲ ಅಂತ ಕೇಳ್ತೀನಪ್ಪ. ಅಜಯ್ ಅದ್ಯೋ ಕೇಳ್ರ ಅಪ್ಪನ. ನಮ್ಮ ಓನರ್ ಬಂದ್ರು ಬೈತಾರೆ ಅಂದ್ರೆ ಇಲ್ಲೇ ಮಾತಾಡ್ಕೊಂಡ್ ಕುಂತಿದ್ಯಾ? ಸರಿ ಅದೇನ್ರ ಅಪ್ಪನ್ ಕೇಳಿ ಇಲ್ಲಿಂದ ಒಂದು ಜಾಗ ಖಾಲಿ ಮಾಡ್ರಮ್ಮ. ಏನಿಲ್ಲ ಕಣ ಏನ, ನಮ್ ಲತಾಮರ್ ಮನೆ ಎಲ್ಲೈತೆ ಅಂತ ನಿನ್ಗೆ ಏನಾನ ಗೊತ್ತಿದ್ರಿ ಹೇಳ್ತೀಯೋನ ಅನ್ಕೊಂಡಿ. ಅದಕ್ಕೆ ಕೇಳಿದೆ. ನಮ್ ಲತಾಮರ್ ಮನೆ ನೀ ಏನಾನ ನೋಡ್ಗಿಡಿದ್ಯಾನ ಏನ ನೀನು? ಅಡ್ರೆಸ್ ಇದ್ರೆ ಕೊಡತಿ, ಹೇಳ್ತೀನಿ. ಲತಾಮಲ್ದಿರ ಅವ್ರ ಅಮ್ಮಯ್ಯರ ಮನೆ ಆಗ್ಲಿ ಹೇಳ್ತೀನಿ. ಅಡ್ರೆಸ್ ಕೊಡು. ಏ ಲತಾಮರ ಅಮ್ಮಯ್ಯ ಅಂದ್ರೆ ನಾನೇ ಕಣ ಏನ. ನಾನೇ ಯಾಕೆ ಹುಡುಕೆಂಬ್ಲಿ ಅವಳು. ಅದೇ ಲತಮ್ಮ ಅಂದ್ರೆ ನನ್ನ ಮಗಳು. ಅವಳ ಮನೆಗನ ಕೇಳಿದ್ದು ನಾನು. ನಾವು ಅವ್ರ ಅಪ್ಪಯ್ಯಮ್ಮಯ್ಯ ಅವಳು ಹೆಂಗೈದಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಅದಕ್ಕೆ ನಿನ್ಗೆ ಏನನ ಲತಮ್ಮರ ಮನೆ ಗೊತ್ತಿದ್ರಿ ಹೇಳ್ತೀಯನೋ ಅಂತ ಕೇಳಿದೆ. ಗೊತ್ತಿಲ್ವ ನಾನು ಏನ ನಿನ್ಗೆ? ಅಜಯ್, ಈ ಬೆಂಗಳೂರಾಗೆ ಅಡ್ರೆಸ್ ಇದ್ರೆ ಮನೆ ಹುಡ್ಕೋದ್ ಕಷ್ಟ. ಅಂತಂದ್ರಾಗೆ ನೀನು ಅಡ್ರೆಸ್ ಸಿಕ್ಕಂದಂಗೆ ಬಂದು ಬರೇ ಲತಮ್ಮರ ಮನೆ ಅಂದ್ರೆ ಇಲ್ಲಿ 7,000 ಜನ ಲತಮ್ಮರ್ ಇರ್ತಾರ ಗೊತ್ತೇ. ಸರಿ ಎದಳೆ ಮೋನರ್ ಬಂದ್ರೆ ನನ್ನ ಹೋಗಿತಾರೆ. ಎದ್ ನಡಿ. ಅಜೋ ಹೋಗಲ್ಪ. ಇವ್ ಅಣ್ಣ ಆಗ್ಲಿಂದ ಬೋಯ್ತಾ ಇದೆ. ನೀನ್ ಕ್ಯೂ ಕೇಳ್ತಾನ ಕುಂತಿದ್ಯಪ್ಪ ಹಂಗೆಯ. ತಿರ್ಗಂತ ಯಾರೋ ಓನರ್ ಬಂದು ಬೋಯ್ತಾರಂತೆ. ಬಾ ಹೋಗಣ.
ಏ ಪುಟ್ಟಿರಿ ನಿನ್ ತಲೆಗೇನು ಬುದ್ಧ ಐತೆ ಇಲ್ಲ ಲೊದ್ದ ಐತೆ ಅಲ್ಲ ನನಗೂ ಜ್ಞಾಪನಕ್ಕೆ ಬರ್ಲಿಲ್ಲ ಅಡ್ರೆಸ್ ಬರ್ಸ್ಕೊಂಬರ್ಬೇಕು ತಾನಿ ಈ ಬೆಂಗಳೂರಿಗೆ ಅಡ್ರೆಸ್ ಇಲ್ದಂಗೆ ಎಲ್ಲೂ ಹುಡುಕ್ತೀಯ ನೀನು ನಿನ್ನ ಮಗಳನ್ನ ಅಯ್ಯೋ ಭಗವಂತ ನಿನ್ನಂತ ಪೆದ್ದೆ ಕಟ್ಕೊಂಡ ನೀನ್ ಹೆಂಗ್ ಸಂಸಾರ ಮಾಡಿನ ಯೋನ್ ಕತೆನ ಅಯ್ಯೋ ಭಗವಂತ ಈಗ ಬರೋದ್ ಬಂದಿದ್ವಿ ಈಗ ಲತಮ್ಮನ್ ನೋಡ್ ಮಾತಾಡ್ಸ್ಕೊಂಡಂಗ್ ಹೆಂಗ್ ಹೋಗೋದು ಅದಂತಲೇನ ಅವ್ರದ್ದು ಅಡ್ರೆಸ್ ಗೊತ್ತಿಲ್ಲ ಎಲ್ಲಿ ಅಂತ ಹುಡ್ಕದ ಅವ್ರನ್ನ ಅಜೋ ಅಜ್ಜಿ ಅಲ್ಲೆಲ್ಲ ನಾವು ಹೋಗಿ ಬೀದಕ್ಕೂ ನಿಂತ್ಕೊಂಡು ಜಗ್ಲಾಡ್ರಿ ಇವಾಗ ನಡೀರಿ ನಮ್ಮ ಓನರ್ ಬರ್ತಾರೆ ಅಂತ ಹೇಳಿರಿ ಇಲ್ಲೇನ ಲಾವ್ ಮಾಡ್ಕೊಂಡು ಕುಂತಿದ್ದೀರಾ ಎದ್ ನಡೀರಿ ಮೊದ್ಲು ಹೋಗ್ತಿ ತಡಿಯ ಪಾಪ ಅದ್ಯಾಕ್ಲ ಹಂಗಾಡ್ತೀಯ ಒಳ್ಳೆ ತಿದ್ದಕ್ ಮೆಣಸಿಕಾಯಿ ಇಕ್ಕಣ ನಂಗೆ ಆಡ್ತೀಯಪ್ಪ ಅಯ್ಯ ನಡಿಯಪ್ಪಿಟ್ಟಿರಿ ಹೋಗೋಣ ಹೋಗಿ ಅಲ್ಲೆಲ್ಲ ಹೋಟ್ಲೈತೆ ಅನ್ನಲ್ಲ ತಿಂದು ನೋಡೋಣ ಆದ್ರೆ ಹುಡುಕಿ ಮಾತಾಡಿಸ್ಕೊಂಡು ಹೋಗೋಣ ಇಲ್ಲ ಅಂದ್ರೆ ಸುಮ್ಮನೆ ಮನೆ ಕಡೆಗೆ ಹೋಗೋಣ ಎಲ್ಲಿಂದ ಬರ್ತಾವ ಈ ಒಳ್ಳಿ ಕಮಾರ್ಗಳೆಲ್ಲನ ಅಯ್ಯೋ ಭಗವಂತ ಅಲ್ಲ ಅಡ್ರೆಸ್ ಇದ್ರೆ ಈ ಬೆಂಗಳೂರಿಗೆ ಮನೆ ಹುಡುಕದ್ ಕಷ್ಟ ಇವು ಅಡ್ರೆಸ್ ಇಲ್ದಂಗ್ ಬಂದೇವೆ ಇವೇ ಅಡ್ರೆಸ್ ಇಲ್ದಂಗ್ ಎಲ್ಲಿ ಹೋಗ್ತಾವ ಏನ್ ಕತೆನ ಅಯ್ಯೋ ಏನನಾಗ್ಲಿ ಓನರ್ ಬರ್ತಾರೆ ಇವ್ರು ಕುಂತಿರತ್ತಾಗೆಲ್ಲ ನಾ ಹೊಜ್ ಕಟ್ ಮಾಡೋಣ ಅಯ್ಯೋ ಭಗವಂತ ಅಲ್ಲ ಕಡೆ ಪುಟ್ಟಿರಿ ಹತ್ ನೋಡು ಆ ಕಡೆಗೆ ನಾವ್ ಅಲ್ಲಿ ಅದೇ ಅವು ಯಾರು ಎತ್ತೋಗ್ರಿ ಅನ್ನಲ್ಲ ಅಲ್ಲಿ ನೋಡಿದ್ರೆ ಒಂದ್ ತೊಟ್ಟು ಮಳೆ ಇಲ್ಲ ಇಲ್ಲಿ ನೋಡಿದ್ರೆ ಮಳೆ ಬಂದೆಲ್ಲ ಚಿಸಪಸ ಅಂತೈತಲ್ಲ ಅಯ್ಯೋ ಭಗವಂತ ಎಂತ ಕಾರಣಪ್ಪ ಒಂತ ಮಳೆ ಬಂದ್ರೆ ಇನ್ನೊಂತ ಮಳೆ ಇಲ್ಲ ಅದೇನೋ ಹೇಳ್ತಾರ ನೋಡ್ ಮಾಯದಂತ ಮಳೆ ಪುಂತಣ್ಣ ಅಂತಾನ ಆಗ ಹಂಗಾಗೈತಿ ಅಯ್ಯೋ ಭಗವಂತ ಇದು ಮೊದ್ಲೇ ದೊಡ್ಡ ಊರಲ್ಲೇನ ಜಾ ನಮ್ಮೂರಂತ ಒಂದು 1000 ಹಾಕ್ಬೇಕೇನಪ್ಪ ಈ ಪಾಟಿ ದೊಡ್ಡ ಊರು ಹಾಗಾಗಿ ಅದಕ್ಕೆ ಒಂದ್ ತಪ್ಪು ಅಂದ್ರೆ ಒಂದ್ ತಪ್ಪು ಬಂದಿಲ್ಲ ನಿನಗೆ ಈಗ ನೋಡ್ ನನಗೆ ಹೇಳ್ತೀಯ ತಲೆಗೆ ಬುದ್ಧಿ ಇಲ್ವೇನೆ ಅಂತಾನ ನಿನ್ ತಲೆಗೆ ಬುದ್ಧಿ ಇಲ್ಲ ಮೊದ್ಲು ಬಾ ಅತ್ತಗೆ ಕಣೆ ಅದಕ್ಕೆ ಬುದ್ಧಿ ಇರಕ್ಕೆ ಅಡ್ರೆಸ್ ಇಸ್ಕೆ ಬಂದಿದ್ಯಾ ನೋಡು ಈಗ ಅಡ್ರೆಸ್ ಇಲ್ದಂಗೆ ಎಲ್ಲಿ ಬೀದಿ ಅಲಿತ್ಯ ಕಾಣೆ ಗೊತ್ತಾಗ್ತೈತ್ ತಡಿ ಅದ್ ಹೆಂಗ್ ಹುಡುಕ್ತೀಯ ನಿನ್ನ ಮಗಳ ಮನೇನ ಅಂತಾನ ಅಲ್ಲ ನೀನು ಜ್ಞಾನ ಮಂದಿ ಬೇಡವೆ ಅಡ್ರೆಸ್ ಬರ್ಬೇಕು ಯಾರನ್ನ ಗೊತ್ತಿರೋದನ್ನ ಕೇಳಿ ಎಂಬುದು ಅಯ್ಯೋ ಭಗವಂತ ಬಾತಾಗೆ ನಿನ್ ಕುಟೆ ಪರದಾಡಿ ನನಗಂತೂ ಕಿಕ್ ಹಿಡಿತೈತಿ ಅಲ್ಲ ಈ ಅಜ್ಜಿಗೆ ಹೆಂಗ್ ಹೇಳೋಣ ಯೋತ್ರಿತಾಗೆ ಲಾತಿದು ಫೋನ್ ನಂಬರು ಎಲ್ಲ ಐತಿ ಲಾತಿಗೆ ಒಂದು ಮಾತು ಫೋನ್ ಮಾಡಿ ಕೇಳಿರಿ ಹೇಳ್ತಾಳೆ ಬೇಕಾರೆ ಆದ್ರೆ ಇವ ಅಜ್ಜ ಇವಳು ಹೋಯ್ತಾನ ಯೋ ಕತೆನ ನೀನು ಯಾವಾಗ್ಲಾರ ಮಾತಾಡ್ಕೊಂಡಿದೀಯ ಅಂತಾನ ಇವ ಅಜ್ಜ ಮೊದ್ಲೇ ಅಸಸುರ್ನಂತಾನ ಯೋನನ ಆಗ್ಲಿ ಹಿಂಗೆ ಬೀದಿ ನಾಯಿ ಅಲ್ದಂಗೆ ಅಲಿಯತ್ಕಿನಾನ ಆ ನಿಯತ್ರಿಗೆ ಫೋನ್ ಮಾಡಿ ಕೇಳಿ ಏಳೆ ಲತಿನ ಅಂತ ಹೇಳ್ಬೇಕು ಯಾತದೆ ಹಂಗ್ ಕೊಣ ಅಂತೀಯ ಅದ್ ಯೋನಂತ ಒಂದಿಟ್ಟು ಜೋರಾಗಿ ಹೇಳು ಬೈಕಮಂಗಿದ್ರೆ ಒಂದ್ ಜೋರಾಗಿ ಬೈಕ ಓಹೋ ಅಲ್ಲ ಕಣಜ ಅದೇ ನಮ್ಮೂರಾಗೆ ಇಲ್ಲ ನೇತ್ರಿ ಇದ್ದಾಳಲ್ಲ ಅವಳ್ತಾಗೆ ನಮ್ಮ ಲತಿದು ಫೋನ್ ನಂಬರ್ ಐತಂತೆ ಅವಳು ಫೋನ್ ನಂಬರ್ ಇಸ್ಕೊಂಡ್ರೆ ಅವಳನ್ನ ಕೇಳ್ಬೋದು ಅಡ್ರೆಸ್ ಎಲ್ಲೈತೆ ಅಂತಾನ ನೀನು ಫೋನ್ ಕೊಡಜ ಇಲ್ಲಿ ಆ ನೇತ್ರಿಗೆ ಫೋನ್ ಮಾಡಿ ಕೇಳ್ತೀನಿ ನೋಡೋಣ ಹೇಳ್ತಾಳೇನ ಪರವಾಗಿಲ್ಲ ಕಣೆ ನಾನು ನಿನ್ ತಲೆ ಬುದ್ಧಿಲ್ಲ ಲದ್ದಿ ಐತೆ ಅನ್ಕೊಂಡಿದ್ದೆ ಪರವಾಗಿಲ್ಲ ಮಗಳು ಯಾರ್ಯಾರ ತಕ್ಷಣ ಇದ್ದಾಳೆ ಅಂತ ಎಲ್ಲ ತಿಳ್ಕೊಂಬಿಟ್ಟಿದ್ಯಾ ಪರವಾಗಿಲ್ಲ ನೀನು ನಡ್ಸಿದ್ಯಾ ನನಗೆ ಗೊತ್ತಿಲ್ದಂಗೆ ಅಜೋ ನಾನೇನು ಲತಿ ತಗೇನು ಮಾತಾಡಿಲ್ಲ ಅವಳು ಹೇಳ್ತಿದ್ಲು ನಿಮ್ಮ ಲತಿ ಅವಾಗವಾಗೆ ನನಗೆ ಫೋನ್ ಮಾಡ್ತಾಳೆ ಅಂತಾನ ಅವಳು ಯಾತದ ಫ್ರೆಂಡ್ ಅಲ್ವೇ ಅದಕ್ಕೆ ಮಾಡಿ ಮಾತಾಡ್ಸೋಳು ಯೋನ್ ಕತೆನ ನನಗೇನಜ ಗೊತ್ತು ಈಗ ಅಡ್ರೆಸ್ ಇಲ್ದ ಪದ್ದಾಡೋದಕ್ಕೆ ಗ್ಯಾಪ್ ನಿಷ್ಕೇಳಪ್ಪ ನೀನೊಬ್ಬ ಕಣಜ ನೀನು ಯಾವ್ದನ್ಕು ನನ್ನ ಉಗಿದಿದ್ರೆ ನಿನಗೆ ಮನ್ಸಿಗೆ ಸಮಾಧಾನನೇ ಆಗಲ್ಲ ಅಯ್ಯ ಅದಕ್ಕೆ ಯಾಕೆ ಒಟ್ಟು ಕೊಡ್ತೀಯಾ ಅದಕ್ಕೆ ಬಿಡಗಿರಲ್ಲ ಇವ್ಯಾಕೆ ಅಜ್ಜಿ ಅಜ್ಜ ಹಿಂಗೆ ಕೊಡ್ದಾಡ್ತವೆ ಒಂದಿನ ಕೊಡ್ದಾಡ್ತಂಗೆ ಅಂತ ಅನ್ಕೊಂತಾರೆ ಸರಿ ತಗ ಫೋನ ನೇತ್ರಮ್ಮಗ್ ಫೋನ್ ಮಾಡಿ ಕೇಳು ತಗಳೆ ರಪ್ಪನ್ ಮಾಡಿ ಕೇಳು ಅಲ್ಲಿ ಅದನ್ನ ತಪ್ಪತೈತಿ ಅದ್ಯಾತದ ಅಡ್ರೆಸ್ ಗೊತ್ತಾದ್ರೆ ಹೋಗಕ್ಕೂ ಸೊರಿ ಹೋಗ್ತೈತಿ ಹಲೋ ನೇತ್ರಿನೇ ಮಾತಾಡೋದು ಈ ಕಡೆಯಿಂದನ ಪುಟ್ಟಿರಚಿ ಕಣೆ ಮಾತಾಡ್ತಾ ಇರೋದು ನೇತ್ರಿ ಹೇಳ್ ಪುಟ್ಟಿರಚಿ ಯಾಕೆ ಅಪ್ರೂಪ ಫೋನ್ ಮಾಡ್ಬಿಟ್ಟಿದೀಯ ಏನ್ ಇಸ್ಯ ಯಾಕೆ ಫೋನ್ ಮಾಡಿದ್ದು ಯೋನಿಲ್ಲ ಕಣೆ ನೇತ್ರಿ ಅದು ಯೋನತಪ್ಪ ಅಂದ್ರೆ ನಾನು ಮತ್ತೆ ನಮ್ಮ ಅಜ್ಜನೂ ನಮ್ಮ ಲತಿನ ನೋಡ್ಕೊಂಡು ಹೋಗೋಣ ಅಂತ ಬೆಂಗಳೂರಿಗೆ ಬೋದ್ವಿ ಕಣೆ ಬಂದ್ರೆ ಇಲ್ಲಿ ಎಲ್ಲಿ ಹುಡುಕಿದ್ರು ಅವ್ರ ಮನೆನೇ ಸಿಗಕ್ಕಿಲ್ಲ ಅದಕ್ಕೆ ಯಾರ್ಯಾರನ್ನ ಕೇಳಿರೆ ಅಡ್ರೆಸ್ ಬೇಕು ಅಂತ ಹೇಳಿರು ಅದಕ್ಕೆ ನಾನು ಗ್ಯಾಪ್ ನಿಸ್ಕೊಂಡೆ ಲತಿ ನಿನ್ಗೆ ಅವಾಗವಾಗೆ ಫೋನ್ ಮಾಡ್ತಾಳೆ ಅಂತ ಹೇಳ್ತಿದ್ದಲ್ಲ ಅವತ್ತಿಂದ ಒಂದಿನ ಅದಕ್ಕೆ ಅವಳಿಗೆ ಫೋನ್ ಮಾಡಿ ಅವ್ರದ್ದು ಮನೆದು ಅಡ್ರೆಸ್ ಕೇಳಿ ಹೇಳಕ್ಕಾಗ್ತೈತಿ ಏನೋ ಕೇಳೋಣ ಅಂತ ಮಾಡಿ ನೀನೇನು ಅನ್ಕೊಂತಿದ್ರೆ ಬಿಡುವಾಗಿದ್ರೆ ಒಂದಿಟ್ಟು ಲತಿಗೆ ಫೋನ್ ಮಾಡಿ ನಿಮ್ಮ ಮನೆದು ಅಡ್ರೆಸ್ ಬೇಕಂತೆ ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಯ್ಯ ನೀನು ನೋಡಕ್ಕೆ ಬಂದೇವ್ರಂತೆ ಅಂತ ಕೇಳ್ತೀಯ ನೋಡೋಣ
ಅಯ್ಯೋ ನನಗೇನು ಅನಿಕೆಮಲ್ಲ ತಡಿ ಪಾಪ ನೀವು ಬೆಂಗಳೂರಾಗ ಪರದಾಡೋದು ನೋಡಿದ್ರೆ ನನಗೆ ಅಯ್ಯೋ ಅನ್ನಿಸ್ತೈತೆ ತಡಿ ಒಂದು ಸಣ್ಣ ಕೇಳಿ ಫೋನ್ ಮಾಡ್ತೀನಿ ಅವಳಿಗೆ ಅದೇನು ಇವತ್ತುತ್ತಾಳೆ ಎತ್ತದೇ ಇಲ್ವಾ ಅಯ್ಯೋ ನನ್ನ ಬದುಕು ಭಾಳ ಮಾಡ್ತಿದ್ರಿ ಇವತ್ತಲ್ಲ ನೋಡೋಣ ಮಾಡ್ತೀನಿ ತಡಿ ಒಂದು 2-3 ಸರಿ ಮಾಡಿ ಕೇಳ್ತೀನಿ ಕೇಳಿ ಯಾವುದು ಹೇಳ್ತೀನಿ ಪುಟ್ಟಿರಜ್ಜಿ ಹ್ಞೂ ಕಡೆ ನೇತ್ರಿ ಮಾರಿ ಬೇಡ ಕಣೆ ತಿರ್ಗಾ ಫೋನ್ ಮಾಡಿ ಅದಾತದ ಅಡ್ರೆಸ್ ಎಲ್ಲ ಕೇಳಿ ಏಳು ಹೆಂಗ ಹ್ಞೂ ಸರಿ ಮರೆಯಾಕಿಲ್ಲ ತಡಿ ಇವಾಗಲೇ ಮಾಡ್ತೀನಿ ಮಾಡಿ ಕೇಳಿ ಹೇಳ್ತೀನಿ ಸರಿ ಕಣೆ ನೀನು ಫೋನ್ ಮಾಡೋದನ್ನೇ ಕಾಯ್ತಾ ಇರ್ತೀನಿ ನಮ್ಮ ಅಪ್ಪನ ಫೋನ್ ಮಾಡು ಅಯ್ಯೋ ಇಲ್ಲಂತೂ ತಿರ್ಗಿ ಕಾಲೆಲ್ಲ ಹೊಡಿತವೆ ಯಾವುದಕ್ಕೂ ಕೇಳಿ ಹೇಳವ ಏನಂತು ನೇತ್ರಮ್ಮ ಏನಿಲ್ಲ ಕಣಜ ಕೇಳಿ ಹೇಳ್ತೀನಿ ಅಂತ ಅಂದ್ಲು ಇನ್ನೊಂದು 10 ನಿಮಿಷ ಬಿಟ್ಟು ಫೋನ್ ಮಾಡ್ತೀನಿ ಅಂತ ಹೇಳವಳೆ ಅಟಕ್ಕೆ ಹೋಗಿ ಹೋಟ್ಲಾಗನ ಯಾತದನ ಒಂದಿಟ್ಟು ಹತ್ತು ಹಿಂಬಂದು ನಡಿಯಜ ಒಟ್ಟಷ್ಟು ಸಂಕಟ ಆಗ್ತೈತೆ ಕಣಜ ತಲ್ಗಿಲೆ ಸುತ್ತಿ ಬಿದ್ಗಿದ್ರಿ ಏನು ಮಾಡೋದು ನಡಿಯಜ ಮೊದಲೇ ವಯಸ್ಸಾಗೈತಿ ಹೊಸ್ಕೊಂಡಿರ್ಬಾರ್ದು ನಡಿ ಒಂದು ತೆಲನ ಒಂದು ಹೋಟ್ಲಾಗೆ ತಿಂಬಂದು ನಡಿ ಇನ್ನೇನು ತಂದಿರ ಪುಡುಗಾಸನು ಚಿತ್ರಾನ್ನ ಮಾಡತಕ್ಕ ನಿನಗೆ ನೇಮ್ದಿ ಇಲ್ಲ ನೋಡ್ ನಡಿ ಇನ್ನೇನ್ ಮಾಡಕ್ ಆಗ್ತೈತಿ ನಾನು ಬೈನತ್ತಿಗೆ ಊರ್ಗ್ ಹೋಗೋಣ ಅಂತ ಅನ್ಕೊಂಡ್ ಬಂದೆ ಇಲ್ಲೇ 3 ಗಂಟೆ ಓದ್ತಾಯ ಐತಿ ಇನ್ನೆಲ್ಲಿ ಊರು ನಾಳೆಗೆ ಊರು ನಡಿ ಒಂದ್ ನನ್ಗೂ ಅಟ್ಟಸ್ತೈತೆ ಯಾಕಂದ್ರೆ ಒಂದಿಟ್ಟು ಹೋಟ್ಲಾಗ ತಿಂಬಂದ್ ನಡಿ ಅಜೋ ಇವ್ ಅಣ್ಣನ್ ಕೇಳನ್ ತಡಿ ಇಲ್ಲಿ ಹತ್ರದಾಗ ಹೋಟ್ಲ ಐತಿ ಅಂತ ಕೇಳ್ತೀನಿ ತಡಿ ಎಣೋ ಬಾಯಿಲಿ ಬರೋಣ ಇಲ್ಲಿ ನೀನ್ ಕೇಳ್ಬೇಕು ಯಾಕಜ್ಜಿ ಯಾಕೆ ನಾನು ಕರೆದಿದ್ದು ಏನಿಲ್ಲ ಕಣ ಅಣ್ಣ ಇಲ್ಲೆಲ್ಲ ಹತ್ರದಾಗೆಲ್ಲ ನಾವು ಹೋಟ್ಲ ಐತೇನ ನಾವು ಬೆಂಗಳೂರಿಗೆ ಅಪರೂಪಕ್ಕೆ ಬಂದಿದೀವಿ ಅದಕ್ಕೆ ನಮ್ಗೆ ಏನು ಗೊತ್ತಿಲ್ಲ ಅದಕ್ಕೆ ಇಲ್ಲೆಲ್ಲ ನಾವು ಹತ್ರದಾಗ ಹೋಟ್ಲ ಪಟ್ಲ ಇದ್ರೆ ಹೇಳ್ತೀನ ಅಂತ ಕೇಳಿವಿ ಹೊಟ್ಟೆ ಬೋಲೋಸ್ತೈತಿ ಕಣ ಅಣ್ಣ ಒಂದಿಟ್ಟು ಯಾತದನ್ನ ಚಿನ್ಬೇಕು ಅದಕ್ಕೆ ಇಲ್ಲೆಲ್ಲ ನಾವು ಹತ್ರದಾಗ ಹೋಟ್ಲ ಐತೆ ಏನ ಅಣ್ಣ ಅಜ್ಜಿ ಹಿಂಗೆ ಒಂದೀಟ್ ಮುಂದಕ್ಕೆ ಹೋಗು 4ನೇ ಅಂಗಡಿನೋ 5ನೇ ಅಂಗಡಿನೋ ಹೋಟ್ಲಯ್ಯ ಹೋಗಿ ಉಣ್ಣೋಗ್ರು ಹೋಗಿ ಕಣ ಅಣ್ಣ ನಮ್ಗೆ ಈ ಊರು ವಸ್ತು ನಾವ್ ಯಾತದು ನೋಡಿಲ್ಲ ಹೆಂಗ ನಿನ್ನಿಂದ ಬೋಲ್ ಉಪಕಾರ ಆತಪ್ಪ ದೇವ್ರು ನಿನ್ನ ಹೆಂಡತಿ ಮಕ್ಳು ಚೆನ್ನಾಗಿ ಇಕ್ತಿರ್ಲಿ ಸರಿ ಅಜೋ ನಡಿಯಜ ಹೋಗೋಣ ಆಗ ಹೋಲಿ 4ನೇ ಅಂಗಡಿನ 5ನೇ ಅಂಗಡಿನ ಅಂತ ಹೋಟ್ಲು ಹೋಗಿ ಯಾತದನ ಒಂದಿಟ್ಟು ತಿಂಬಂದು ನಡಿಯಜ ಅಟತಿಗೆ ನೇತ್ರಿನೂ ಫೋನ್ ಮಾಡ್ತಾಳೆ ಅದ್ಯಾತದ ಅಡ್ರೆಸ್ ತಿಳ್ಕೊಂಡು ಹೋಗೋಣಲ್ಲ ತಿರ್ಮನಿಗೆ ನಡಿ ಯಾತದನ ಒಂದಿಟ್ಟು ತಿಂಬನ ಅಲ್ಲ ಕಣಿ ಹೆಂಗೋನು ನೇತ್ರಮ್ಮ ಅಲ್ಲ ತಮ್ಮ ಅಡ್ರೆಸ್ ತಿಳ್ಕೊಂಡು ಹೇಳ್ತೀನಿ ಅಂತ ಹೇಳೈತಲ್ಲ ಬಿಡತಗೆ ಹೋಗ ಅವ್ರ ಮನೆಗೆ ಉಂಬನತ್ತ ಅಲ್ಲ ಕಣಜ ಅಡ್ರೆಸ್ ತಿಳ್ಕೊಂಡು ಇನ್ನ ನಾವು ಅದನ್ನ ಹುಡುಕ್ಕೊಂಡು ಹೋಗೋವತ್ತಿಗೆ ಯೋಟತ್ತಾಗ ಕತ್ಲಾಗ್ತೈತಿ ಸುಮ್ಮನೆ ನಡಿ ಏನ್ ಕೊಂಚು ಸಾಟ ಆಡ್ತೀಯ ಮತ್ತು ತ್ಯಾತದನ ನೋಡ್ಕೆಮನ ನೀನಿರ್ವರ ಕಣಜ ತಿರನ ನೀನು ಉಂದಿದ್ರಿದ್ದೆ ನಾನೇ ಉಂತೀನಿ ಬಾ ಹೋಗ ನೋಟ್ಲಿಗೆ ಅಯ್ಯಪ್ಪ ನೀನ್ ಒಂಥರ ಬಕಾಸುರ್ ನಂಬಿಸ್ತಾಳು ಅಯ್ಯ ನಡಿ ಕೊಡಿಸ್ತಿದ್ ಇನ್ನೆಲ್ಲಿ ಬಿಡ್ತೀಯ ನನ್ನ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರ ಇನ್ನು ಹೆಚ್ಚು ವಿಡಿಯೋಗಳಿಗಾಗಿ ಮರೆಯದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.